ಮಾಡೋಣ ಬ್ರೋ, ಒಂದು ಸೀನ್ ಕ್ರಿಯೇಟ್ ಮಾಡೋದಾ? ಅದೇ ಮೂವಿಲಿ ಹೋಗ್ತಾನಲ್ಲ ಹೊಸ ಮೂವಿಯಲ್ಲಿ, ಸಪ್ತ ಸಾಗರ ಆಚೆ ಎಲ್ಲೋ ಹಿಂಗೆ ಹಿಂಗೆ ಅಂದ್ಕೊಂಡು ಬಾಯ್ ಬಾಯ್ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಂಗೇ ಹೋಗಿ ಹೇಳ್ತೀನಿ, ವಿಡಿಯೋ ಮಾಡ್ತೀನಿ. ಸೂರ್ಯ ಬಾಯ್, ಸೂರ್ಯ ಬಾಯ್. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ವೆಲ್ಕಮ್ ಬ್ಯಾಕ್. ಬೈಕ್ ಮೇಲೆ ನೋಡಿದ್ರೆ ಆವಾಗಲೇ ನಮ್ಮ ಬುಲಿದು ಬೈಕು ಬ್ರೇಕ್ ಡೌನ್ ಆಯಿತು. ಸರಿ ಮಾಡಿಸ್ಕೊಂಡು ಅವಾಗ ಅದು ಲಾಸ್ಟ್ ನೋಡಿದ್ದು. ಅದಾದಮೇಲೆ ನಾನು ಹೆಲ್ಮೆಟ್ಗೆ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ಕೇರಳ ಎಂಟ್ರಿ ಆಗ್ತಿದ್ದಂಗೆ ಹೆಲ್ಮೆಟ್ ಮೌಂಟ್ ಎಲ್ಲ ಮಾಡ್ಕೊಂಡ್ರೆ ಹಿಡಿತಾರೆ ಅಂದ್ಬಿಟ್ಟು ನಾವೆಲ್ಲೂ ಮಾಡ್ಕೊಂಡಿರಲಿಲ್ಲ. ಬಟ್ ಈಗ ರೆಸಾರ್ಟ್ ರೀಚ್ ಆಗಿದ್ದೀವಿ. ಫ್ರೆಶ್ ಅಪ್ ಕೂಡ ಆಗೋಯ್ತು ಸ್ವಲ್ಪ. ಈಗ ಇಲ್ಲಿಂದ ಒಂದು 3-4 ಪ್ಲೇಸಸ್ ನೋಡಿಕೊಂಡು, ಡ್ರೈ ಬೀಚ್ ನೋಡಿಕೊಂಡು, ಸನ್ಸೆಟ್ ಅಲ್ಲೇ ನೋಡಿಕೊಂಡು ರಿಟರ್ನ್ ಬಂದು ಸಾಯಂಕಾಲ ಮತ್ತು ಪಾರ್ಟಿ. ಸೊ ರೆಸಾರ್ಟ್ ಮಾತ್ರ ಕ್ರೇಜಿ ನೋಡಿ. ಹಿಂಗಿದೆ ತೋರಿಸ್ತೀನಿ ಒಂದು ವಾಕ್ ಓವರು. ಆಮೇಲೆ ಇದು ನಮ್ಮದು ಸಿಟ್ಟಿಂಗ್ ಏರಿಯಾ, ಎಲ್ಲ ಕೇರಳ ಅಥೆಂಟಿಕ್ ಸ್ಟೈಲ್, ಫುಲ್ ಎಲ್ಲ ವುಡ್ಡಿಂದನೇ ಮಾಡಿರೋದು. ಫುಲ್ ಒಂದು ಫ್ಲೋರ್ ಫುಲ್ಲು ನಾವೇನೆ. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಕಾಟೇಜಸ್ಸು. ಅಲ್ಲಿ ಫ್ರಂಟಲ್ಲಿ ಇದು ಕಾಂಪೌಂಡ್ ಪಕ್ಕದಲ್ಲಿ ಮುಂದೆಗಡೆ ಬೀಚ್ ಕಾಣಿಸ್ತಿದೆ, ಅದೇ ಸಮುದ್ರ ಮುಂದೆಗಡೆ. ಸೊ ಅದು ಕಾಣಿಸಿ ತೋರಿಸ್ತೀನಿ ಆಮೇಲಿಂದ. ಬಟ್ ಒಳ್ಳೆ ಆಂಬಿಯನ್ಸ್ ಇದೆ, ಫುಲ್ ಪೀಸ್ಫುಲ್ ಆಗಿದೆ. ಎಲ್ಲಿ ಬೇಕೋ ಕುತ್ಕೋಬೋದು, ಎಲ್ಲಿ ಬೇಕೋ ಮಲ್ಕೋಬೋದು, ಏನು ಬೇಕೋ ಮಾಡ್ಬೋದು. ನೋ ಬಡಿ ವಿಲ್ ಆಸ್ಕ್. ಪಳ 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 ಮಿಂಚ್ತಾ ಇದೆಯಾ? ವಾಷಿಂಗ್ ಪೌಡರ್ ನಿರ್ಮಾ. ವಾಷಿಂಗ್ ಪೌಡರ್ ನಿರ್ಮಾ. ಸೊ ಈಗ ಫಸ್ಟು ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗೋದಂತ. ತಲಸರಿ ಫೋರ್ಟು, ತಲಸರಿ ಸೀ ಬ್ರಿಡ್ಜ್, ವ್ಯೂ ಪಾಯಿಂಟು ಎಲ್ಲ ನೋಡಿಕೊಂಡು ರಿಟರ್ನು. ಆಮೇಲೆ ಡ್ರೈ ಬೀಚಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಟು ಸ್ಟೇ. ಯಪ್ಪ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಯಾವಾಗ ನೈಟು 10 ಆಗ್ತೀವೋ ಅನಿಸ್ಬಿಟ್ಟಿದೆ. ಯಾವ ಮೊಬೈಲು? ಏಕೆ? ನಂದ್ರೆ ಪೇಮೆಂಟಿಗೆ ಸರ್ವರ್ ಸಿಕ್ಕಲ್ಲ ಅವ್ನ ನಂಬರು. ಬೈಕ್ ಎತ್ಕೊಂಡಿದ್ದು ಡ್ರೈ ಬೀಚ್ ಹಾಂ ಎಲ್ಲ ಬಂದ್ರಾ? ಹಂಗೆ ಇಟ್ಕೊಂಡು ಅಲ್ಲ, ಇಟ್ ವಿಲ್ ಬಿ ಫನ್ ಮ್ಯಾನ್. Later you will say that I missed it. ಇಲ್ಲ ಜನಕ್ಕೆ ಎಲ್ಲ ಫೋಟೋ ಶೂಟ್ ಸ್ಟಾರ್ಟು. ಕೀನಿ ಏತಾ ಇದೆಯಾ ರೂಮ್ದು? ನೋಡಿ ಇಲ್ಲೇ ಇದೆ. ಅಲ್ಲ ಕಾಲ್ ಮಾರ್ನಿಂಗ್ ಇಲ್ಲೇ ಹೋಗಿ ಆಡ್ಬೋದಿಲ್ಲ. ಓ ಡೈರೆಕ್ಟ್ ರೂಮಿಂದ ಬಂದು ಇಲ್ಲೇ ಡೈರೆಕ್ಟ್. ಬಟ್ ಇಲ್ಲಿ ಆಟ ಆಡ್ಬೋದು ಆರಾಮಾಗಿ, ಜಾಸ್ತಿ ವೇಸ್ಟ್ ಇಲ್ಲ ಅಲ್ಲ? ಜಾಸ್ತಿ ವೇಸ್ಟ್ ಇಲ್ಲ ಆಟ ಆಡ್ಬೋದು. ಜಾಸ್ತಿ ವೇಸ್ಟ್ ಇಲ್ಲ. ಆಮೇಲೆ ಕ್ಲೀನಾಗಿದೆ ಹೋಟೆಲ್.
ಫೇಮಸ್ ಫಾರ್ ಚಿಕ್ಕ ರೋಡ್ ಸ್ಮಾಲ್ ರೋಡ್. ಟ್ರಾನ್ಸ್ಪೋರ್ಟೇಷನ್ ಲ್ಯಾಂಡ್ ಕಡಿಮೆ, ನೀರು ಜಾಸ್ತಿ. ಅದೇ ಥರ ರೋಡ್ ಮಾಡ್ಕೊಂಡಿದ್ದಾರೆ. ನಮ್ಮ ಥರ ದೂರ ಬರೋಂಗೇ ಇಲ್ಲ. ಇವ್ರಿಗೆ ಬೋರ್ ಆದರೆ ಮನೆ ಹಿಂದೆನೇ ಬೀಚು. ನಮ್ಮ ಥರ ಒಂದು ನೈಟ್ ಫುಲ್ಲು ಡ್ರೈವ್ ಮಾಡಿಕೊಂಡು ಬರೋ ಹಾಗೆ ಇಲ್ಲ ಅವರು. ನಮ್ಮ ಮನೆ ಹಿಂದೆಗಡೆ ಪಾರ್ಕ್ ಇದೆ, ನಾವು ಡೈಲಿ ಹೋಗ್ತೀರಾ. ಬೀಚ್ ಪಕ್ಕದಲ್ಲೇ ಇದ್ದರೆ ಬೀಚ್ ಹೋಗಲ್ಲ. ನೋಡಿ 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 ಅಭ್ಯಾಸ ಆಗುತ್ತೆ. ಅವ್ರಿಗೆ ಬೇಕಾಗುತ್ತೆ. ಬಂತ ಡ್ರೈವಿಂಗ್ ಬೀಚ್ ಬ್ಯಾಕ್ ಹೋಗ್ತಿದ್ದು ಗಲೀಜಾಗ್ಬಿಟ್ಟು. ಎಲ್ಲ ವೇಸ್ಟ್ ವಾಟರಲ್ಲ ಇಲ್ಲಿ, ಎಷ್ಟು ಗಲೀಜಾಗಿದೆ ಯಪ್ಪ. ನಾವು ಬಂದಾಗ ಹಿಂಗೆಲ್ಲ ಇರಲೇ ಇಲ್ಲ, ಫುಲ್ಲು ಖಾಲಿ, ಜನನೇ ಬರ್ತಾ ಇರಲೇ ಆಗಲ್ಲ. ಈಗೀಗ ಫುಲ್ಲು ಇದಾಗಿರೋದು, ಫೇಮಸ್ ಆಗಿರೋದು ಇದೆ ಮುಜಲಪ್ಪಂಗ ಡ್ರೈವಿಂಗ್ ಬೀಚ್. ಟಿಕೆಟ್ ಎಲ್ಲ ತಗೊಂತವ್ರೆ. ಇವೆಲ್ಲ ಎಂಟ್ರಿ ಫೀಸ್ ಇದೆ. ಮುಂಚೆ ಇರಲಿಲ್ಲ, ಮುಂಚೆ ಫ್ರೀ. ಒಂದು ಬೈಕಾ? 1, 2, 3, 6 ಬೈಕ್. ಅದು ನಮ್ದಲ್ಲ. 6 ಅಲ್ಲಿ ಕ್ಲ್ಯಾಂಪ್ಸ್ ಇಟ್ಕೊಂಡಿದ್ದಾರೆ ನೋಡಿ. ಅದ್ರೊಳಗೆ ಕಪ್ಪೆ ಚಿಕ್ಕಂದು ಮಜಾದೇ ಇರುತ್ತಲ್ಲ, ತಿಂತಾರೆ. ಮುಂಚೆ ಫ್ರೀ ಎಂಟ್ರಿ ಅಲ್ಲ, ಇಲ್ಲೆಲ್ಲ ಯಾರು ಬರ್ತಾನೆ ಇರಲಿಲ್ಲ, ಯಾವನು ಹೇಳೋ ಇಲ್ಲ ಕೇಳೋದಿಲ್ಲ ಇಲ್ಲ. ಇವಾಗ ಫುಲ್ ಕ್ರೌಡೆಡು. ಪಾರ್ಕ್ ಎಂಟ್ರಿ ಫೀಸ್ ಬೇರೆ. ಅಲ್ಲಿ ಮಧ್ಯೆ ಐಲ್ಯಾಂಡ್ ಥರ ಸ್ಟೋನ್ಸ್ ಇದೆ ನೋಡಿ, ಬಂಡೆಕಲ್ಲು ಬೀಚ್ ಮಧ್ಯ. ಎಲ್ಲೋ ಪ್ರೆಗ್ನೆಂಟ್ ಬನ್ನಿ. ಓಯ್ ಕ್ಯಾಶ್ ಕೊಟ್ರಾ? ಇಲ್ಲೇ ಹೋಗಿ ಹತ್ರ ಹೋಗೋಕ್ಕಾಗಲ್ಲ. ಹೋಗ್ಬೋದು, ಜಾರತ್ತೇನೋ ಅಂತ ಭಯ. ಮೇ ಬಿ ಅಲ್ಲ. ಜಾರಲ್ಲ ಜಾರಲ್ಲ. ಬಟ್ಟೆ ಚೆನ್ನಾಗಿ ಕೊಡ ಆಗುತ್ತೆ ಅಷ್ಟೇ. ಬಟ್ಟೆ ಸನ್ಸೆಟ್ ಆಗ್ತಾ ಇದೆ. ಬಾರೋ ಇಲ್ಲಿ. ಸೊ ನಾವೀಗಿದ್ದೀವಿ ಸೌತ್ ಏಷ್ಯಾಸ್ ಲಾಂಗೆಸ್ಟ್ ಡ್ರೈವ್ ಬೀಚು. ಸೊ ನೀವೇ ನೋಡ್ತಾ ಇರ್ಬೋದು, ಈ ಕಡೆ ಈ ಕಡೆ ನೋಡ್ತಿದ್ರೆ ಆಲ್ಮೋಸ್ಟ್ ತುಂಬ ಅಲ್ಲೂ ಆ ಕೊನೆವರೆಗೂ ನೋಡಿದಷ್ಟು ಕೊನೆ ನೋಡಿ, ಅಲ್ಲಿ ಎಲ್ಲ ಆ ಕೊನೆವರೆಗೂ ಇನ್ನೂ ವೆಹಿಕಲ್ಸ್ ಓಡಾಡ್ತಾನೆ ಇದ್ದಾವೆ. ಈ ಕಡೆ ಆ ಕೊನೆವರೆಗೂ ಓಡಾಡ್ತಾನೆ ಇದ್ದಾವೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಬೀಚಸಲ್ಲಿ ಬಿಡೋದಿಲ್ಲ, ಎಲ್ಲೂ ಬಿಡೋದಿಲ್ಲ. ವೆರಿ ರೇರ್ ಬೀಚಸಲ್ಲಿ ಮಾತ್ರ ಬಿಡೋದು. ಬಿಕಾಸ್ ಈ ಸ್ಯಾಂಡು ಊದ್ಕೊಳ್ಳಲ್ಲ ವೆಹಿಕಲ್ಸ್ದು ಟಯರ್ಸ್ನ. ಬಟ್ ಬೇರೆ ಕಡೆ ಎಲ್ಲ ಊದ್ಕೊಬಿಡ್ತವೆ. ಸೊ ಅದೊಂದು ಅಡ್ವಾಂಟೇಜ್ ಇಲ್ಲಿ. ಅಂದ್ರಣ ಇಲ್ಲೇ ನಿಂತ್ಕೊಂಡಿದ್ದಾನೆ. ಬಟ್ ಬ್ಯೂಟಿಫುಲ್ ಸನ್ಸೆಟ್. ಸಕ್ಕತ್ತಾಗಿದೆ. ಬಟ್ ನಾನು ಇಲ್ಲಿಗೆ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಅವಾಗ ಇಲ್ಲೆಲ್ಲ ಯಾರು ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಇಲ್ಲೆಲ್ಲೋ ಇಲ್ಲೆಲ್ಲ ಬಂದಿದ್ದೆ ನಾನು. ಇಲ್ಲಿ ಎಂಟ್ರಿ ಕೊಟ್ಟಿದ್ರು.
ಈ ಎಂಟ್ರಿಯಲ್ಲಿ ಬಂದ್ಬಿಟ್ಟು ಹಿಂಗಿಂದ ಬಂದು ಈ ಎಂಟ್ರಿಯಲ್ಲಿ ಬಂದ್ಬಿಟ್ಟು ಅಲ್ಲೆಲ್ಲ ಬೋಟೆಲ್ಲ ಬಿಸಾಕಿದ್ರು. ಯಾರು ಹೇಳೋರು ಕೇಳೋರಿಲ್ಲ. ಬೆಳಗ್ಗೆ ಒಂದು 5 ಗಂಟೆಲಿ ಬಂದಿದ್ದೆ. ಇವಾಗ ನೋಡಿ ಹೆಂಗಿದೆ, ಫುಲ್ ಫೇಮಸ್ ಆಗಿಬಿಟ್ಟು ಎಷ್ಟು ಕ್ರೌಡ್ ಇದೆ ನೋಡಿ. ಆ ಕಡೆ ಅಂತೂ ಹೆವಿ ಕ್ರೌಡು, ಈ ಕಡೆನೂ ಹೆವಿ ಕ್ರೌಡು. ಸನ್ಸೆಟ್ಟು ಸರಾಗಾಗ್ತದೆ. ಅಲೆ ಕೂಡ ಅಷ್ಟೇ, ಅಷ್ಟೊಂದು ಏನು ರಭಸವಾಗಿಲ್ಲ. ಆಮೇಲೆ ವಾಟ್ರ್ ಕ್ಲೀನಾಗಿಲ್ಲ, ನೀರು ಆಡೋಕ್ಕೆಲ್ಲ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light. ನೋಡಿದ್ರಲ್ಲ, ತಲೆಸರಿಗೆ ಬಂದರೆ ನಿಮಗೆ ಅಂಥದ್ದೇನು ಮೇಯ್ನು ಹೈಲೈಟೆಡ್ಗೆ ನೋಡೋಂಥದ್ದು ಪ್ಲೇಸಸ್ ಏನು ಅಂತಿಲ್ಲ. ಫೋರ್ಟ್ ಇದೆ, ಆಮೇಲೆ ಧರ್ಮಾಡಮ್ ಅಂತ ಏನೋ ಒಂದು ಬೀಚ್ ಇದೆ, ಹಿಂಗೆ ಚಿಕ್ಕ ಚಿಕ್ಕ ರೋಡ್ಗಳಿದ್ದಾವೆ. ಇದೇ ಮೇಯ್ನ್ ಹೈಲೈಟು. ಬಂದರೆ ಇದಕ್ಕೊಂದಕ್ಕೋಸ್ಕರ ಬರಬೇಕಷ್ಟೇ, ಈ ಡ್ರೈ ಬೀಚ್ಗೋಸ್ಕರ. ಸುತ್ತ ಅಷ್ಟು ದೂರದಿಂದ, ಬೆಂಗಳೂರಿಂದ ಇಷ್ಟು ದೂರ ಬಂದು ಇದೊಂದಕ್ಕೋಸ್ಕರ ಬಂದರೆ ಬರಬೇಕು ಅಂತ ನೋಡೋಂಥದ್ದು ಏನಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ತಲೆಸರಿಯಲ್ಲಿ ಬಿರಿಯಾನಿ ಫೇಮಸ್ಸು. ಒಂಥರ ಗೀ ರೈಸ್ಗೆ ಅದೇನೋ ಒಂಥರ ಚಿಕನು ಮಿಕ್ಸ್ ಮಾಡಿ ಕೊಡ್ತಾರೆ. ಆ ಬಿರಿಯಾನಿ ನಮ್ಮ ಬೆಂಗಳೂರಲ್ಲೂ ಸಿಗುತ್ತೆ. ಬಟ್ ಇಲ್ಲೊಂಥರ ಇಲ್ಲಿಂದ ಅದು ಫೇಮಸ್ ಆಗಿರೋದು ತಲೆಸರಿ ಬಿರಿಯಾನಿ ಅಂತ. ಸೊ ಅದನ್ನು ಟೇಸ್ಟ್ ಮಾಡ್ಬೇಕಂತ ಬರ್ಬೋದು ಬೇಕಾದ್ರೆ ಇಲ್ಲಿಗೆ. ಇಲ್ಲಾಂದರೆ ಬೆಂಗಳೂರಲ್ಲೇ ನೋಡ್ತೀನಿ ಅಂದರೆ ಬೆಂಗಳೂರಲ್ಲೇ ತಲೆಸರಿ ಹೋಟೆಲ್ಸ್ ತುಂಬ ಇದ್ದಾವೆ, ಅಲ್ಲೂ ಹೋಗಿ ಟೇಸ್ಟ್ ಮಾಡ್ಬೋದು. ಸೇಮ್ ಟೇಸ್ಟ್ ಕೊಡ್ತಾರೆ ನಿಮಗೆ. ಸೊ ಅದು ಬಿಟ್ಟರೆ ಇವತ್ತಿಗೆ ಏನೂ ಇಲ್ಲ. ಆಲ್ಮೋಸ್ಟು ಕಂಪ್ಲೀಟ್ ಡೇ ಮುಗೀತು. ಇನ್ನೇನಿದ್ರು ಹೋಮ್ ಸ್ಟೇಗೆ ಹೋಗ್ಬಿಟ್ಟು ಸ್ವಲ್ಪ ಚಿಲ್ಔಟಾಗಿ ನೈಟು ಸ್ವಲ್ಪ ಆರಾಮ್ಸೆ ಇದು ಮಾಡೋದಷ್ಟೇ ಕೆಲಸ. ವೆರಿ ಗುಡ್ ಮಾರ್ನಿಂಗ್. ಡೇ 2 ಮೋಸ್ಟ್ ಪ್ರಾಬಬ್ಲಿ ಡೇ 1 ಡೇ 2 ಎಲ್ಲ ವೀಡಿಯೋ ಒಂದರಲ್ಲೇ ಹಾಕ್ಬಿಡ್ತೀನಿ. ಬಿಕಾಸ್ ಅಷ್ಟು ಕಂಟೆಂಟ್ ಸಿಕ್ಕಲಿಲ್ಲ ನನಗೆ. ಇನ್ನೊಂದು ಬೈಕ್ ಕೂಡ ಹಾಕೊಂಡು ಬೈಕಲ್ಲಿ ಕೂಡ ಮೌಂಟ್ ಮಾಡ್ಕೊಂಡು ಓಡಿಸ್ತೀವಲ್ಲ, ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಇಲ್ಲೇ ಹಾಕ್ಬಿಡ್ತೀನಿ, ಒಂದರಲ್ಲೆಲ್ಲ ಹಾಕ್ಬಿಡ್ತೀನಿ. ಸೊ ಡೇ 2 ಎದ್ಬಿಟ್ಟು ಒಂದು 7 ಗಂಟೆಗೆ ಇನ್ನೂ ಬಿಸಿಲು ಬಂದಿಲ್ಲ. ಸೊ ಇಲ್ಲೇ ರೆಸಾರ್ಟ್ ಮುಂದೆ ಇಲ್ಲೇ ಬೀಚ್ ಇದೆ. ಸೊ ಬೀಚಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಇಳ್ಕೊಂಡು ಆಟ ಆಡ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ದೀವಿ. ಹಾಂ, ನೈಟ್ ಬರುತ್ತೆ, ನೈಟ್ ಇಲ್ಲಿಗೂ ಬರುತ್ತೆ. ಇಲ್ಲ ಇಲ್ಲಿಗೂ ಬಂದಿದೆ, ಅದು ಬೆಟ್ಟ ಅಷ್ಟೇ ಅಲ್ಲಿಗೆ ಹೋಗಿರೋದು. ಇಲ್ಲಿಗೂ ಬಂದರೆ ಅಲ್ಲಿಗೂ ಬೆಟ್ಟ ಆಗುತ್ತೆ. ಫಸ್ಟ್ ನಾನೇ ಬಂದ. ಓ ಬಂದ. ಓಹೋ, ಮೋಸ್ಟ್ಲಿ ಆಳ ಇಲ್ಲ, ಅಂದರೆ ಡೀಪ್ ಇಲ್ಲ, ಹಂಗೆ ಫ್ಲ್ಯಾಟ್ ಆಗಿದೆ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಹಿಂಗೆ ಹೋಗ್ತೀವಿ, ಇಳಿದ ತಕ್ಷಣವೇ ಹಳ್ಳ ಆಗ್ಬಿಡುತ್ತೆ. ಇದು ಹಂಗಿಲ್ಲ, ಹೋಗ್ತಾ ಇದ್ರೂ ಫ್ಲ್ಯಾಟ್ ಇದೆ.
ಸೂರ್ಯ ಬಸ್ ಬರ್ತಾವ್ರೆ. ಹಂಗೆ ತೆಗಿಯೋದು ಹಿಂಗೆ ತೆಗೀರಿ ಬನ್ನಿ ಇಲ್ಲಿ. ಯಾವ ಥರ ಅದು ಸುತ್ತ ತೆಗೆದ್ಬಿಟ್ಟು ಹಿಂಗೆ ತೆಗೀರಿ, ಅಲ್ಲಿ ಒಳಗೆ ಏನಾದ್ರು ಇಷ್ಟೇ ಇರುತ್ತೆ. ಏನು ಮಾಡ್ತ ಏಡಿಕಾಯ ಈಗ ಫ್ರೆಶ್ ವಾಟರಲ್ಲಿ ಬಂದಾಗ ನೀವು ಹೋಲ್ ಇರುತ್ತಲ್ಲ ಅಲ್ಲಿ ಸಿಕ್ಕೇ ಸಿಗುತ್ತೆ ಪಕ್ಕ. ಇನ್ನು ಮುಂದೆ ನೋಡಬೇಕು. ಸೂರ್ಯ ಏನು ಮಾಡ್ತಿದ್ಯಪ್ಪ? ಬ್ರೋ ಸಿಕ್ಸಕ್ ಗುಂಡಿ ಮಾಡು ಬ್ರೋ. ನೀರು ಬಂದ್ರೆ ಇಲ್ಲಿ ಇರಲ್ಲ ಕಣ, ಇದಾಗುತ್ತೆ. ಆ ಮಣ್ಣಲ್ಲಿ ನಿಲ್ಲಲ್ಲ, ವಾಪಸ್ ನೀರು ಬಂದ್ರೆ ನೀವು ಮಣ್ಣೆ ಬರ್ತಿಲ್ಲ ನೀವು ಅಲ್ಲೇ ಸಾಕು, ಅಲ್ಲೇ ಇಕ್ಕೋ ಸಾಕು. ಇಲ್ಲ ಬ್ರೋ, ಅದು ಅವ್ರು ಬಂತು ನೋಡು, ಕಾಣುತ್ತೆ ಬ್ರೋ. ಇದು ಅಲ್ಲಿ ನೋಡಿ ಮಣ್ಣಂಗೆ ಹೊಟ್ಟೋಗುತ್ತದು, ಆ ಮಣ್ಣು ಕುತ್ಕೊಳ್ಳುತ್ತೆ ಮೇಲೆ. ಇರಲ್ಲ. ಹಾಂ ಹಿಡಿಯುತ್ತೆ. ಆ ಥರ ನನ್ನ ಹೆಂಗಿದೆ ನನ್ನ ಮೇಲೆ ಆಣೆ ಇಟ್ಟು ಹೇಳಂತೀವಿ ಡೈಲಾಗ್. ಇಲ್ಲ ಪಾಪ ದೂರ ಪಾಪ ಮೊಬೈಲ್ ಕಟ್ಕೊಂಡು ಇರೋ ಬಿಡು. ಮೊಬೈಲ್ ಹಿಂಗಿಡ್ರಿ, ಮೊಬೈಲ್ ಹೋಗ್ಬಿಡುತ್ತೆ. ಸಾಕು. ಅರ್ಧಕ್ಕಾಗುತ್ತೆ. ನಿನ್ನೆ ಅಲ್ಲಿ ಕ್ರಾಪ್ ಸಿಕ್ತು, ಕೈ ಸಿಕ್ತು. ಬ್ರೋ ಈಗ ತುಂಬ ಚಿಕ್ಕದಾಗಿ JCB-ನ ಹೋಲ್ ಮಾಡು ಅಂದೆ. ಸಾಕು, ಅಲ್ಲಿ ಹಾಕು, ಮಣ್ಣು ಹಾಕು ಸಾಕು, ನಿಂತ್ಕೊಳಕ್ಕೆ. ಏಯ್ ಕುಚ್ಚೋ ಏನಿದು ಎಷ್ಟು ಕೈ ಅಯ್ಯಪ್ಪ, ಎಲ್ಲಿದೆ? ಏನದ? ಕಲರ್ ಚೆನ್ನಾಗಿದೆ. ಕಪ್ಪೆ ಚಿಪ್ಪು ಇದನ್ನ ತಿಂತಾ ಇದ್ರು ಅಲ್ಲಿ ದಪ್ಪದಿಟ್ಕೊಂಡು. ತಿನ್ಬಿಟ್ಟು ನೀನು. ಅದ್ರೊಳಗೆ ಏನಿಲ್ಲ, ನಾನೇ ತಿಂದಿಲ್ಲ. ಚೆನ್ನಾಗಿದೆಲ್ಲ ಕಲರು, ಗ್ರೀನು. ಉದ್ದ ಇದ್ದಿದ್ದು ಕಪ್ಪೆ ಚಿಕ್ಕ ಓ ಬಿತ್ತು, ಹೊಡ್ದಾ ಬೀಳುತ್ತೆ. ಅದು ನೀರು ಬಂದ್ರೆ ನೋಡಿ, ಈಗ ನೀರು ಬರೀ ಬೀಳಿಸ್ಕೊಂಡು ಹಾಂ ನೀರು ಬಂದು ಹೋಗುತ್ತಲ್ಲ, ಅವಾಗ ಮೇಲೆ ಶೆಲ್ಫ್ ಬರುತ್ತೆ. ಆಮೇಲೆ ನೋಡಿ ಅದೇ ಒಳಗೊಟ್ಟೋಗುತ್ತೆ. ಏನು ಶೆಲ್ಫ್ ಇರುತ್ತಲ್ವಾ, ಮೇಲ್ ಬರುತ್ತೆ, ಹಂಗೆ ಒಳಗೋಗುತ್ತೆ. ಏನಕ್ಕೆ ಅಂದ್ರೆ ಅದ್ರೊಳಗೆ ಹುಳ ಸ್ನೇಲ್ ಇದೆ. ಇದೆ, ಇಲ್ಲಿ ನೋಡಿ. ಅಲ್ಲಿ ಹಂಗೆ ಒಳಗೊಟ್ಟೋಗುತ್ತೆ. ಸ್ನೇಲ್ ಇದೆ ನೋಡಿ. ಅದಕ್ಕೆ ಅದ್ರೊಳಗೆ ಹುಳ ಇರುತ್ತೆ, ಹಂಗೆ ಒಳಗೊಟ್ಟೋಗುತ್ತೆ. ಅಲ್ಲಿ ಅದು ವಿಡಿಯೋ ನೋಡಿ ಇಲ್ಲಿ. ಯಾವುದು? ಹಂಗೆ ಇರು, ಹತ್ರ ನೋಡಿ, ಬಂದು ಹೋಗ್ಲಿ, ಇದು ಕಾಣುತ್ತೆ. ಇನ್ನೊಂದು ಬಂತು ಬ್ಯಾಕ್ ಟು ಬ್ಯಾಕ್. ಅದು ಹೋಗ್ಬಿಟ್ರೆ ಬೇಡ, ಇಲ್ಲ ತುಂಬ ಇರುತ್ತೆ. ಅಲ್ಲಿ ಹಂಗೆ ಎತ್ಕೊಂಡು ರೋಡ್ ಆದ್ರ ಮೇಲೆ ಟೈಟಾನಿಕ್ ಜ್ಞಾಪಕ ಬರುತ್ತೆ. ಯಾಕೆ? ಉಳಿದವರು ಹೆಂಗ್ ಬಂದಿರ್ತಾರೆ ಆಚೆ. ಉಯ್ ಮೇಲೆ ಬಂತು ನೀರು. ಒಂದು ಕೆಲಸ ಮಾಡೋಣ ಬ್ರೋ, ಒಂದು ಸೀನ್ ಕ್ರಿಯೇಟ್ ಮಾಡೋದಾ? ಏನು ಅದೇ ಮೂವಿಲಿ ಹೋಗ್ತಾನಲ್ಲ, ಹೊಸ ಮೂವಿಯಲ್ಲಿ ಯಾವುದು? ಸಪ್ತ ಸಾಗರ ಆಚೆ ಎಲ್ಲೋ ಹಿಂಗೆ ಅಂದ್ಕೊಂಡು ಬಾಯ್ ಬಾಯ್ ಅಂತ ಹೋಗ್ತಾ ಇರ್ತಾರೆ. ಹಂಗೇ ಹೋಗಿ ಹೇಳ್ತೀನಿ, ವಿಡಿಯೋ ಮಾಡ್ತೀನಿ. ನನ್ನ ಇಟ್ಕೊಂಡು ವ್ಯೂವರ್ಸ್ ಅಟ್ರಾಕ್ಟ್ ಮಾಡ್ತವ್ರೆ. ಹಂಗೆ ಹೇಳಿ, ಬಾಯ್ ಬಾಯ್ ಅಂದ್ಕೊಂಡು ಹಂಗೇ ಹೋಗಿ ಹೇಳ್ತೀನಿ ಒಳಗಡೆ. ಅಲ್ಲಿ ಆ ವೇವ್ ಬರ್ತಿದ್ಯಲ್ವಾ, ಹಾ. ಓ ಸಕ್ಕದಾಗಿ ಬಂತು. ಆ ವೇವ್ ಸ್ಟಾರ್ಟ್ ಆದ್ರೆ ಸಿಗ್ತಿಲ್ಲ, ಆ ವೇವ್ ತನಕ ಪ್ರಾಬ್ಲಮ್ ಇದೆ. ವೇವ್ ತನಕ ಆ ವೇವ್ ಕ್ರಿಯೇಟ್ ಆಗ್ತಿದೆಯಲ್ವಾ, ಅಲ್ಲಿ ವೇವ್ ಬರ್ತಾ ಇದೆಯಲ್ಲ ನೀನು, ಹಾಂ ಅಲ್ಲಿ ಬಂದ್ಬಿಟ್ಟು ಪ್ರೆಷರ್ ಜಾಸ್ತಿ ಇರುತ್ತೆ, ಎಳೆಯುತ್ತೆ. ಅದಾದ್ಮೇಲೆ ಫ್ಲೋಟ್ ಆಗ್ತಾ ಇರುತ್ತೆ. ಕಮಾನ್ ಏ ಬೀವಿ, ಆ ಮೂವಿಯಲ್ಲಿ ಮಾಡ್ತಾರಲ್ಲ ಅವನು, ಅದೇ ಬಾಯ್ ಅಂದ್ಕೊಂಡು ಹಂಗೆ ಹೋಗ ಹಿಡಿತೀವಿ ವಿಡಿಯೋ ಮಾಡ್ತೀವಿ. ನಾವು ಆಯ್ ಅನ್ಬೇಕು, ಬೇರೆಯವ್ರಿಗೆಲ್ಲ ಬಾಯ್ ಅನ್ಬೇಕು.
ಉಯ್ ಬಾಯ್ ಓಡ್ ಬರ್ತೀಯಾ ಓಡ್ ಬರ್ತೀಯಾ ಓಡ್ ಬಾ ಓಡ್ ಬಾ ಓಡ್ ಬಾ ಹಾಯ್ ಹೋಣ ಬನ್ನಿ ಒಳ್ಳೆ ಮಜಾ ಬಂತು ಸೊ ಗೋಯಿಂಗ್ ಬ್ಯಾಕ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫ್ರೆಶಪ್ ಆಗಿಬಿಟ್ಟು ಚೆಕ್ಔಟ್ ಬಾಡಿ ಫುಲ್ ವೆಯ್ಟ್ ಆಗೋಯ್ತು ಸ್ಲಿಪ್ಪರ್ಸಲ್ಲಿ ಯಾವುದು ಬಾವಿ ಥರನೇ ಬಾವಿ ಅಲ್ಲ ಬಾವಿ ಥರ ಬಾವಿ ಅದೇ ನೋಡೋರು ಬಾವಿ ಅನ್ಕೋದು. ಲಾರಿ ಬೋರ್ ಬಂದ್ಬಿಟ್ಟೇನೋ ಬಡ್ಕೋತೈತಿ ಅಲ್ಲ ಸೈಲೆನ್ಸರು ತೂತಾಗಿರೋದು ಗೊತ್ತಿದ್ದೆ ಓಡಿಸ್ತವನೆ. ನೋಡಿ ಇವಾಗ ಅಷ್ಟು ಬಿಸಿಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಸುಡ್ತಾ ಇರುತ್ತೆ. ಹಾಂ ಫ್ರೆಶಪ್ ಎಲ್ಲ ಆಯಿತು. ಏನಿದೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ತಿಂಡಿ ಮಾಡ್ಕೊಂಬಿಡೋಣ. ಏನಿದೆ ನೋಡೋಣ. ಯು ಹ್ಯಾಡ್ ಏನಿದೆ ಇಡ್ಲಿ ಇದೆಯಾ? ಟೆಸ್ಟಿಂಗ್ ಆಲ್ ಡೇ ಆಯಿತು. ಸೊ ಸೇಫೇ. ಇಡ್ಲಿ ಮಾಡಿದೆ, ಇಡ್ಲಿ ಇದು. ಹಲೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ಲ ಫೋಟೋಸು ನಮ್ಮ ಫೋಟೋಸ್ ಸಪ್ರೇಟ್ ಫೋಲ್ಡಲ್ಲಿ ಶೇರ್ ಮಾಡಿ. ವಿಡಿಯೋ ಕೊನೆಗೂ ನಮ್ಮ ತಲಸರಿ ಪಯಣ, ಡ್ರೈವ್ ಬೀಚ್ ಪಯಣ ಮುಗಿತಾ ಬಂತು. ಚೆಕ್ಕಿಂಗ್ ಔಟ್, ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಆಯ್ತು ಮಾಡಿಕೊಂಡು ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸೊ ಬ್ರಾಣನು ನಿಮ್ಗೆ ಕಾಣಿಸ್ತಾನೆ ಫುಲ್ ಲೋಡೆಡು. ನಾನು ಟಾಪ್ ಬಾಕ್ಸ್ ಒಂದು ಬರಬೇಕು. ಟಾಪ್ ಬಾಕ್ಸ್ ಅಲ್ಯೂಮಿನಿಯಂ ತೊಗೊತೀನಿ, ಫೈಬರ್ ಮಾರ್ಬಿಟ್ಟು. ಬಾವಿಸ್ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಾರೆ. ಇನ್ನು 5-10 ಮಿನಿಟ್ಸಲ್ಲಿ ಇನ್ನೇನು ಚೆಕ್ಔಟ್ ಆಗ್ತೀವಿ. ಸೊ ಎಲ್ಲ ವೀಡಿಯೋಸ್ ಪೂರ್ತಿ ವೀಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ಫೀಡ್ಬ್ಯಾಕ್ ತಿಳಿಸಿ. ಇನ್ ಕೇಸ್ ನಾನು ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅಂದರೆ, ನಿಮ್ಗೆ ಇಷ್ಟವಾಗಿರೋ ಥರ ಏನಾದ್ರು ವೀಡಿಯೋ ಮಾಡಬೇಕು ಅಂದರೆ ದಯವಿಟ್ಟು ತಿಳಿಸಿ. ವೆರಿ ಹ್ಯಾಪಿ ಟು ಮೇಕ್ ಸಚ್ ವೀಡಿಯೋಸು. ನಿಮಗೋಸ್ಕರನೇ ಮಾಡ್ತಿರೋದು, ಎಲ್ಲ ನೋಡಲಿ, ಇಷ್ಟಪಡಲಿ ಅಂತ. ಜೊತೆಗೆ ನಾವು ಮಜಾ ಮಾಡೋಣ ಅಂತ, ನಾವು ಮಾಡೋ ಫನ್ನು, ನಾವು ಮಾಡೋ ಮಜಾ ನಿಮಗೂ ತೋರಿಸೋಣ ಅಂತ. ಸೊ ಫ್ರಮ್ TS ಬಿಗಿನಿಂಗ್ ಕಮ್ಯುನಿಟಿ ಇನ್ನೂ ನೆಕ್ಸ್ಟ್ ಅಡ್ವೆಂಚರಸ್, ಇನ್ನೂ ಬೇರೆ ಬೇರೆ ರೈಡ್ಸ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದು ಅತಿ ಶೀಘ್ರದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹಾಕ್ತೀವಿ. ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ವಿ Nikita and Manoj signing off from Tales of Wanderlust Couple. We'll come back with another video. Until then, take care. See you all. Bye-bye.